ಹಲೋ, ನನ್ನ ಹೆಸರು ಗೀತಾ ಅಂತ. ನಾನು ಇಂದಿರಾನಗರದಿಂದ ಬಂದಿರೋದು. ಸಿ ಎ ದಯಾನಂದ್ ಸ್ಟಾಕ್ ಆ್ಯಂಡ್ ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ನಮ್ಮ ತಮ್ಮ ಅವರ ಕಡೆಯಿಂದ ಒಂದು ರೆಫರಲ್ ಬಂತು. ಹೀಗೆ ಒಳ್ಳೆ ಇನ್ಸ್ಟಿಟ್ಯೂಟ್, ಹೋಗಿ ನೀವು ಟ್ರೈ ಮಾಡ್ಬೋದು ಅಂತ ಹೇಳಿದ್ರು. ಸೊ ಹಂಗಾಗಿ ನನಗೆ ಫುಲ್ ಬ್ಲ್ಯಾಂಕಾಗಿ ಬಂದೆ. ನಾನು ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದೆ. ಸೊ ಹಾಗಾಗಿ ಇಲ್ಲಿ ಬಂದಾಗ ವೀಕೆಂಡ್ ಕ್ಲಾಸ್ ಪ್ಲಸ್ ಪ್ರಾಕ್ಟಿಕಲ್ಸ್ ಆಫ್ 2 ವೀಕ್ಸ್ ಅಂತ ಹೇಳಿದ್ರು. ಸೊ ನಾನು ಓಕೆ ಟ್ರೈ ಮಾಡೋಣ ಅಂತ ಶುರು ಮಾಡಿಕೊಂಡೆ. ಸೊ ಫಸ್ಟ್ ಹೇಳಬೇಕು ಅಂದರೆ ಸ್ಟಾಫ್ ವೇರ್ ವೆರಿ ಕೋಆಪ್ರೇಟಿವ್. ಆಮೇಲೆ ಅದಕ್ಕಿಂತ ದಯಾನಂದ್ ಸರ್ ಅವರು ವೀಕೆಂಡ್ ಕ್ಲಾಸಲ್ಲಿ ಥಿಯರಿ ಎಲ್ಲ ಹೇಳಿಕೊಟ್ರು. ಸೊ ಅವರ ಹೇಗಿತ್ತು ಅಂದರೆ ಒಂದು ನಿಮಿಷನೂ ಆ ಕಡೆ ಈ ಕಡೆ ನಾವು ಡಿಸ್ಟ್ರಾಕ್ಟ್ ಆಗದೆ ಇರೋ ಥರ ಅಷ್ಟು ಚೆನ್ನಾಗಿ ನಮಗೆ ಪಾಠ ಹೇಳ್ಕೊಡ್ತಾಯಿದ್ರು. ಆಮೇಲೆ ಏನೇ ಒಂದು ಡೌಟ್ಸ್ ಇದ್ದರೂ ನಮಗೆ ಟೈಮ್ ಕೊಟ್ಟು ಅದನ್ನು ಚೆನ್ನಾಗಿ ಕ್ಲಿಯರ್ ಮಾಡೋರು. ಮತ್ತು ಪ್ರಾಕ್ಟಿಕಲ್ಸಲ್ಲೂ ಅಷ್ಟೇ ಇನ್ನೂ 2-3 ಸ್ಟಾಫ್ಗಳಿದ್ರು. ಅದರಲ್ಲಿ ನಮಗೆ ತುಂಬ ಹತ್ತಿರವಾದವರು, ಪ್ಲಸ್ ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿರೋವಂಥ ಒಬ್ಬರು ಪ್ರೊಫೆಸರು, ಟೀಚರ್ ಏನು ಹೇಳ್ತಿರೋ ಸರ್ ವೆಂಕಟೇಶ್ ಸರ್ ಅವರು. ಆನೆಸ್ಟ್ಲಿ ಹೇಳಬೇಕು ಅಂತಂದರೆ ನಾವು ಇದ್ರ ಬಗ್ಗೆ ABCDನೂ ಗೊತ್ತಿರಲಿಲ್ಲ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಟ್ರೇಡಿಂಗ್ ಅಂದರೆ ಏನು ಗೊತ್ತಿಲ್ಲ. ಸೊ ಈಗ ಪ್ರೈಮರಿ ಕ್ಲಾಸಿಗೆ ಸೇರ್ಕೊಂಡಂಗೆ ಅಷ್ಟೇ ನಾವು ಬಂದಿದ್ದು. ಸೊ ಸೇರಿಕೊಂಡಾಗ ಕಾನ್ಫಿಡೆನ್ಸ್ ಇದೆಯಲ್ಲ, ಅಲ್ಲಿ ಇಟ್ ಡಿಪೆಂಡ್ಸ್ ಯಾರು ನಮ್ಗೆ ಹೇಳ್ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ದಯಾನಂದ್ ಸರ್ ಆಗಿರಲಿ, ವೆಂಕಟೇಶ್ ಸರ್ ಆಗಲಿ, ಕಾರ್ತಿಕ್ ಅವರು, ಇನ್ನೂ 1-2-3 ಜನ ಇದ್ದರು. ಅವರ ಒಂದು ಏನು ಇನಿಷಿಯಲ್ ಡೇಸ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇನಿಷಿಯಲಿ ನಮಗೆ ಏನೂ ಅರ್ಥ ಆಗದೆ ಕನ್ಫ್ಯೂಷನ್ ಸ್ಟೇಟಲ್ಲಿ ಶುರು ಆದರೆ, ಅಯ್ಯೋ ಇದು ಏನಪ್ಪ ಗೊತ್ತಿಲ್ಲ, ಇದು ಮುಂದಕ್ಕೆ ನಮ್ಗೆ ಯೂಸ್ ಆಗುತ್ತೋ, ಏನು ಅರ್ಥ ಆಯಿತೋ ಆ ಡಿರೆಕ್ಷನಲ್ಲಿ ಹೋಗ್ತೀವಿ. ಬಟ್ ಆ್ಯಕ್ಚುಲಿ ಹಂಗೆ ಆಗಲಿಲ್ಲ. ತುಂಬಾ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಟಾಪಿಕ್ಸ್ ಆಗಲಿ, ಅವರು ಹೇಳ್ಕೊಟ್ಟ ರೀತಿಯೂ ಅಷ್ಟೇ ನಮಗೆ ಇಲ್ಲ ಇನ್ನೂ ಕಲಿಬೇಕು, ಇನ್ನೂ ಈ ಫೀಲ್ಡ್ ನನಗೆ ತುಂಬಾ ಒಂಥರ ಕ್ಯೂರಿಯಸ್ ಮೂಡಿಸ್ತು. ಸೊ ಹಾಗಾಗಿ ನಾನು ಫಸ್ಟ್ ಬೇಸಿಕ್ ಕ್ಲಾಸ್ನ ಕಂಪ್ಲೀಟ್ ಮಾಡಿದೆ. ಬಟ್ ಅಲ್ಲಿಗೆ ಇದರಿಂದ ನಮಗೆಲ್ಲ ಕಲ್ತ್ಬಿಟ್ವಾ? ಡೆಫಿನೆಟ್ಲಿ ನಾಟ್. ಸೊ ಹಾಗಾಗಿ ನೆಕ್ಸ್ಟ್ ಲೆವೆಲ್ಗೂ ಹೋಗೋಣ ಅಂತ ನನಗೆ ಮೈಂಡಲ್ಲಿ ನಂಗೆ ಬಂತು. ಅದೇ ಪ್ರಕಾರ ಅವರು ಮೆಂಟರ್ಶಿಪ್ ಕ್ಲಾಸ್ ಅಂತ ಶುರು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ಸೊ ಅದು ಡೀಟೇಲ್ಸ್ ಎಲ್ಲ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸಿಲೆಬಸ್ ಪ್ರಕಾರ ಏನೇನು ನೀವು ಕಲಿತೀರಾ, ಏನು ಕಲಿಯಿಲ್ಲ ಎಲ್ಲ ಡೀಟೇಲಾಗಿ ಹೇಳಿದ್ಮೇಲೆ ನಾವು 1-2 ವಾರ ಟೈಮ್ ತೊಗೊಂಡು ಡಿಸೈಡ್ ಮಾಡಿಕೊಂಡು ಕೊನೆಗೆ ಜಾಯಿನ್ ಆದ್ವಿ. ಆಲ್ಮೋಸ್ಟ್ ಈಗ 1 ತಿಂಗಳು ಆಯಿತು, ಮುಗಿತಾ ಬಂತು ನಮ್ಮ ಕ್ಲಾಸಸ್ಸು. ಬಟ್ ನಾನು ಯಾವತ್ತು ಈ ಇನ್ಸ್ಟಿಟ್ಯೂಟಿಗೆ ಸೇರಿದ್ನಲ್ಲ, ಅಂದರೆ 1.5 ತಿಂಗಳ ಹಿಂದೆ ನಾನು ಏನಿದ್ದೆ, ಇವತ್ತು ನಾನೇನಿದ್ದೀನಿ, ಇಟ್ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್ಡ್ ಮೈ ಕಾನ್ಫಿಡೆನ್ಸ್ ಲೆವೆಲ್ ಆಗಲಿ, ನನ್ನ ಮೈಂಡ್ಸೆಟ್ಟು. ಅಂದರೆ ಇದರಲ್ಲಿ ಟ್ರೇಡ್ ಫೀಲ್ಡಲ್ಲಿ ನಾನು ಮುಂದೆ ಹೋಗ್ಬೋದಾ ಅನ್ನೋದು ನನಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ. ಸೊ ದ್ಯಾಟ್ ಈಸ್ ಆಲ್ ಬಿಕಾಸ್ ಆಫ್ ಓವರಾಲ್ ದಯಾನಂದ್ ಸರ್ ಆಗಿರ್ಬೋದು, ಮಿಕ್ಕಿದ ಎಲ್ಲ ಸ್ಟಾಫ್ಗಳು. ಮತ್ತು ಇಲ್ಲಿ ನನಗೆ ಬೇರೆ ಇದ್ರ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡೋದು ಗೊತ್ತಿಲ್ಲ, ಅದೇನು, ಬಟ್ ಕೇಳಿದ್ದೀನಿ. ಅಲ್ಲಿ ಹೇಳ್ಕೊಡೋ ರೀತಿಯಾಗಲಿ, ಆ ಸ್ಟಾಫ್ ಕಂಪೇರ್ ಮಾಡಿದ್ರೆ ನನ್ನ ಫೀಡ್ಬ್ಯಾಕ್ ನನಗೇನು ಸಿಕ್ತು ಕಂಪೇರ್ ಟು ನಾನು ಇವಾಗ ಇಲ್ಲಿದ್ದೀನಿ ಅಂದರೆ, ಅವರು ತುಂಬ ಚೆನ್ನಾಗಿ ಸ್ಟ್ರಾಟಜೀಸ್ನ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಅದನ್ನು ಇಲ್ಲಿ ಪ್ರಾಕ್ಟಿಕಲ್ಸಲ್ಲೂ ನಮ್ಗೆ ಹಾಕಿ ತೋರಿಸಿದ್ದಾರೆ. ಅದು ಹೆಡ್ಜಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದು ಬೇರೆ ಕಡೆ ಇಲ್ಲ ಅಂತ ನಾನು ಕೇಳ್ಪಟ್ಟೆ. ಸೊ ಅದು ನಾವೇನೋ ಜೋಶಲ್ಲಿ ದುಡ್ಡು ಹಾಕ್ಬಿಡೋದು, ಬಟ್ ಅದೇ ರೀತಿಯಲ್ಲಿ ಕಳ್ಕೊಳ್ಬಾರ್ದು ಅನ್ನೋದು ಒಂದು ಮೈಂಡ್ಸೆಟ್ ಇಟ್ಕೊಂಡವರು ನಿಮ್ಮ ಕ್ಯಾಪಿಟಲ್ ಸೇವ್ ಆಗಲಿ, ಪ್ರಾಫಿಟ್ ಜಾಸ್ತಿ ಮಾಡದಿದ್ರು ಪರವಾಗಿಲ್ಲ, ಬಟ್ ಲಾಸ್ ಆದಷ್ಟು ಕಡಿಮೆ ಹೇಗೆ ಮಾಡ್ಕೋಬೇಕು ಅನ್ನೋದು ಅವರು ಮೇಯ್ನಾಗಿ ಹೇಳ್ಕೊಡ್ತಾರೆ. ಸೊ ದ್ಯಾಟ್ ಇಸ್ ಕಾಲ್ಡ್ ಹೆಡ್ಜಿಂಗ್. ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ಕಲಿಬೋದು. ಆಮೇಲೆ ಹೆಂಗೆ ನಿಮ್ಮ ಕ್ಯಾಪಿಟಲ್ ಸೇವ್ ಮಾಡ್ಬೋದು ಅನ್ನೋದು ನಾನು ಕಲಿತೆ. ಆಮೇಲೆ ವಿ ಹ್ಯಾವ್ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್. ಅಲ್ಲಿ ನಾವು ರಿಸಲ್ಟು ನೋಡ್ತಾ ಇದ್ದೀವಿ. ವಿ ಆರ್ ಸ್ಟಿಲ್ ಬಿಗಿನರ್ಸ್, ಬಟ್ ಇನ್ನೂ ಒಂದಷ್ಟು ಕಲಿಯೋದಿದೆ. ಡೆಫಿನೆಟ್ಲಿ ನಾನು ಕಲಿತೀನಿ. ಆಮೇಲೆ ಅದರಿಂದ ಈ ಫೀಲ್ಡಲ್ಲಿ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಸಮ್ ಟೈಮ್, ಒಂದು 6 ತಿಂಗಳಂತೂ ಬೇಕು.
ಏನಂತಾರೆ ಸಮುದ್ರಕ್ಕೆ ಬಿದ್ಮೇಲೆ ತಕ್ಷಣ ನಾವು ಏನು ದೊಡ್ಡ ಸ್ವಿಮ್ಮರ್ಸ್ ಆಗ್ತೀವಿ ಅಂತಲ್ಲ, ಇಟ್ ವಿಲ್ ಟೇಕ್ ಟೈಮ್. ಬಟ್ ನಾನು ಆ ಪ್ರಾಸೆಸಲ್ಲಿ ಇದ್ದೀನಿ. ಬಟ್ ಡೆಫಿನೆಟ್ಲಿ ಐ ಕ್ಯಾನ್ ಸೇ ಪ್ರಾಬಬ್ಲಿ ಇನ್ 6 months to 1 year I will be a pro in this field, and I will definitely recommend to anybody, ಯಾರೇ ಈ ಸ್ಟಾಕ್ ಟ್ರೇಡಿಂಗಲ್ಲಿ ಏನಾದರೂ ಮಾಡ್ಬೋದಾ, ಏನಿದ್ರಲ್ಲಿ ದುಡ್ಡು ಮಾಡ್ಬೋದಾ ಅಂತ ಏನಾದರೂ ಡೌಟ್ ಇದ್ದರೆ ಡೆಫಿನೆಟ್ಲಿ ಪ್ಲೀಸ್ ಐ ರೆಕಮೆಂಡ್ ಸಿ ದಯಾನಂದ್ ಇನ್ಸ್ಟಿಟ್ಯೂಟ್ ಅವ್ರಿಗೆ ಬಂದು ಸೇರ್ಕೊಳ್ಳಿ. ನೀವು ಎರಡು ಮಾತಿಲ್ಲ, ಇದರಲ್ಲಿ ನೀವು ಯಾವತ್ತೂ ರಿಗ್ರೆಟ್ ಮಾಡಲ್ಲ. ಡೆಫಿನೆಟಾಗಿ ನೀವು ಪಾಸಿಟಿವ್ ರಿಸಲ್ಟೇ ಸಿಗುತ್ತೆ. ಆಮೇಲೆ ನೀವು ಖುಷಿಯಾಗಿ ಇಲ್ಲಿಂದ ಹೋಗ್ತೀರಾ. ನಿಮ್ಮ ಲೈಫ್ ಅಂತೂ ಒಂದು ರೀತಿಲಿ ಒಂದು ಪಾಸಿಟಿವ್ ಕಡೆ ಕರ್ಕೊಂಡೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಆಲ್ ದಿ ಬೆಸ್ಟ್ ಟು ದ ರೆಸ್ಟ್ ಆಫ್ ಮೈ ಬ್ಯಾಚ್ ಹಿಯರ್, ಆ್ಯಂಡ್ ಮುಂದೆ ಬರೋರ್ಗೂ ಅಷ್ಟೇ ಆಲ್ ದಿ ಬೆಸ್ಟ್. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಯಾನಂದ್ ಸರ್ ಆ್ಯಂಡ್ ಟು ದ ರೆಸ್ಟ್ ಆಫ್ ದ staff here, and thank you so much for giving me this opportunity to share my feedback. Thank you. ನಾನು ಡಾಕ್ಟರ್ ಹಿಮಾಚಲ್ ಅಂತ. ಐ ಆಮ್ ಎ ರೈಲ್ವೆ ಡಾಕ್ಟರ್, ರಿಟೈರ್ಡ್ ಫ್ರಮ್ ಸರ್ವಿಸ್. ಸೊ ನನಗೆ ದಯಾನಂದ್ ಬಂಗಾಳೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ತಿಳಿದು ಬಂತು. ಮೋಸ್ಟ್ಲಿ ಐ ಅಬ್ಸರ್ವ್ಡ್ ಇನ್ ಯೂಟ್ಯೂಬ್ದಲ್ಲಿ ಗೊತ್ತಾಯ್ತು ನನಗೆ, ಇಲ್ಲ ಈ ಥರ ಒಂದು ಇನ್ಸ್ಟಿಟ್ಯೂಟ್ ಇದೆ, ಇವರು ಈ ಥರ ಟ್ರೈನಿಂಗ್ ಕೊಡ್ತಾರೆ, ಮೋಸ್ಟ್ಲಿ ಹೆಜ್ಜಿಂಗ್ ಬಗ್ಗೆ ಹೇಳ್ತಾರೆ ಅಂತ ಅನಿಸ್ತು. ನನಗೆ ಇಂಟ್ರೆಸ್ಟ್ ಅನಿಸಿದ್ದಕ್ಕೆ ನಾನು ಬಂದು ಈ ಮೆಂಟರ್ಶಿಪ್ಪನ್ನು ಜಾಯ್ನ್ ಆದೆ. ಮೆಂಟರ್ಶಿಪ್ ಪ್ರೋಗ್ರಾಮ್ನಲ್ಲಿ ದ ಸ್ಟಾಫ್, ಈ ದಯಾನಂದ್ ಇನ್ಸ್ಟಿಟ್ಯೂಟ್ದ ಸ್ಟಾಫ್ಸ್ ಆರ್ ವೆರಿ ಗುಡ್, ಕೈಂಡ್, ಭಾಳ ಥರ ಚೆನ್ನಾಗಿ ನಮ್ಮನ್ನೆಲ್ಲ ಟ್ರೀಟ್ ಮಾಡಿದರು. ಅವರು ಟ್ರೈನರ್ಸ್ ಕೂಡ ತುಂಬ ಇಂಟ್ರೆಸ್ಟ್ ತೊಗೊಂಡು, ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ನಮಗೆ ಚೆನ್ನಾಗಿ ಕಲಿಸಿದರು. ವೆಂಕಟೇಶ್ ಸರು ಮತ್ತು ದಯಾನಂದ್ ಸರು ನಮಗೆ ಒಳ್ಳೆ ನಾಲೆಜ್ ಕೊಟ್ಟರು. ನಮಗೆ ಈ ಟ್ರೈನಿಂಗ್ನಲ್ಲಿ ಮಾರ್ಕೆಟ್ ಬಗ್ಗೆ ಜಾಸ್ತಿ ವಿಚಾರ ತಿಳಿದಿರಲಿಲ್ಲ. ಆದರೆ ಮಾರ್ಕೆಟ್ನಲ್ಲಿ ಯಾವ ಥರ ಮಾರ್ಕೆಟ್ ಅಂದ್ರೂ ಒಂದು ಕ್ಲಿಯರ್ ಕಾನ್ಸೆಪ್ಟ್ ಇಲ್ಲಿ ಬಂತು. ಇಲ್ಲಿ ಪ್ರೈಸ್ ಆ್ಯಕ್ಷನ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದರೆ ಏನು, ಸಪೋರ್ಟ್ ಅಂದರೆ ಏನು, ಮಾರ್ಕೆಟ್ ಹೇಗೆ ಮೂವ್ ಆಗುತ್ತೆ, ಹೇಗೆ ಪ್ರೆಡಿಕ್ಟ್ ಮಾಡಬೇಕು, ಈ ಥರ ಎಲ್ಲ ಬೇಸಿಕ್ಸನ್ನು, ಮತ್ತು ಯಾವ ಟೈಮ್ ಫ್ರೇಮ್ನಲ್ಲಿ ನಾವು ಮಾರ್ಕೆಟನ್ನು ನೋಡಬೇಕು, ಮತ್ತು ಯಾವ ಥರ ಪ್ರೆಡಿಕ್ಟ್ ಮಾಡಬೇಕು, ಈ ಥರ ಎಲ್ಲ ಬೇಸಿಕ್ಸ್ ಥಿಂಗ್ಸನ್ನು ತುಂಬ ಸರಳವಾಗಿ ಅತಿ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ರು. ಆಮೇಲೆ ಈ ಇನ್ಸ್ಟಿಟ್ಯೂಟಿನ ಒಂದು ಒಳ್ಳೆಯ ಶಿಕ್ಷಣ ಸಿಕ್ಕಿದ್ದು ನಮಗೆ ಹೆಜ್ಜಿಂಗನ್ನು ಹೇಗೆ ಮಾಡಬೇಕು, ಹೆಜ್ಜಿಂಗನ್ನು ಯಾಕೆ ಮಾಡಬೇಕು, ಹೆಜ್ಜಿಂಗ್ ಮಾಡಿದ್ರೆ ನಾವು ಹೇಗೆ ಲಾಸನ್ನು ಪ್ರಿವೆಂಟ್ ಮಾಡ್ಬೋದು, ಹೇಗೆ ಹೆಚ್ಚಿಗೆ ಪ್ರಾಫಿಟ್ ಮಾಡ್ಬೋದು, ಈ ಥರ ಒಂದು ಮಾಡೋದ್ರಿಂದ ನಮಗೆ ಆಪ್ಷನ್ ಟ್ರೈನಿಂಗ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಬರುವಂಥ ಒಂದು ನಾಲೆಜನ್ನು ಅವ್ರು ಕೊಟ್ಟಿದ್ದಾರೆ. ಇದರಿಂದ ನಮಗೆ ತುಂಬ ಧೈರ್ಯ ಬರ್ತಾ ಇದೆ, ಈ ಥರ ನಾವು ಟ್ರೇಡ್ ಮಾಡ್ಬೋದು ಮತ್ತು ಚೆನ್ನಾಗಿ ಪ್ರಾಫಿಟ್ ಮಾಡ್ಬೋದು. ಮತ್ತು ಇವರಲ್ಲಿ ಒಂದು ವಿಶೇಷವಾದ ವ್ಯವಸ್ಥೆ ಏನಿದೆ ಅಂದರೆ ಆಫ್ಟರ್ ಟ್ರೈನಿಂಗ್ ಆಲ್ಸೋ ದೇ ವಿಲ್ ಗಿವ್ ಪರ್ಸ್ನಲ್ ಸಪೋರ್ಟ್. ಯಾವ ಥರ ಟ್ರೇಡ್ ಆಗಬೇಕು, ಯಾವ ಥರ ಹ್ಯಾಂಡ್ ಆನ್ ಟ್ರೈನಿಂಗ್ ಮಾಡಬೇಕು, ಈ ಥರ ಎಲ್ಲ ಕೊಡೋದ್ರಿಂದ ನಮಗೆ ಭಾಳಷ್ಟು ವಿಷಯಗಳು ಬಹಳ ಡೆಪ್ತ್ನಲ್ಲಿ ಚೆನ್ನಾಗಿ ಸಿಗುತ್ತೆ. ಮತ್ತು ದಯಾನಂದ್ ಸರ್ ಹೆಜ್ಜಿಂಗ್ ಸ್ಟಾರ್ ಇರೋದ್ರಿಂದ ಅವರಿಂದ ನಮಗೆ ತುಂಬ ಅತಿ ಡೀಪ್ ಆದ ಒಳ್ಳೆ ನಾಲೆಜ್ ಸಿಗ್ತದೆ, ಒಳ್ಳೆ ಸಪೋರ್ಟ್ ಇರುತ್ತೆ ಕೊನೆವರೆಗೂ. ಇದನ್ನು ನಾವು ಈ ಇನ್ಸ್ಟಿಟ್ಯೂಟಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ.